ಸಂಸದ ಕೆ ಸುಧಾಕರ್ ಹೆಸರು ಬರೆದು ಡ್ರೈವರ್ ಬಾಬು ಆತ್ಮಹತ್ಯೆ ಪ್ರಕರಣ. ಸಂಸದ ಡಾಕ್ಟರ್ ಕೆ ಸುಧಾಕರ್ ರನ್ನ ಬಂಧಿಸುವಂತೆ ಬೃಹತ್ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಚಿಕ್ಕಬಳ್ಳಾಪುರ ನಗರದಲ್ಲಿ ದಲಿತ ಸಂಘಟನೆಗಳಿಂದ ಬೃಹತ್ ಪ್ರತಿಭಟನೆ ನಡೀತಾ ಇದೆ. ಚಿಕ್ಕಬಳ್ಳಾಪುರ ನಗರದ ಕನ್ನಡ ಭವನದಿಂದ ಬೃಹತ್ ಪ್ರತಿಭಟನೆ ನಡೀತಾ ಇದೆ. ಕನ್ನಡ ಭವನದಿಂದ ಅಂಬೇಡ್ಕರ್ ವೃತ್ತದವರೆಗೆ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನ ಹಮ್ಮಿಕೊಂಡಿದ್ದಾರೆ. ಮೃತ ದಲಿತ ಯುವಕನ ಸಾವಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡಲಾಗ್ತಾ ಇದೆ. ಸಂಸದ ಕೆ ಸುಧಾಕರ್ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಪ್ರತಿಭಟನಾಕಾರರು. ಬಾಬು ಸಾವಿಗೆ ಕಾರಣರಾದ ಕೆ ಸುಧಾಕರ್, ಮಂಜುನಾಥ್, ನಾಗೇಶ್ರನ್ನ ಬಂಧಿಸುವಂತೆ ಪ್ರತಿಭಟನಾಕಾರರು ಆಗ್ರಹಿಸ್ತಾ ಇದ್ದಾರೆ. ಕೆಲ ದಿನಗಳ ಹಿಂದೆ ಡ್ರೈವರ್ ಬಾಬು ಅನ್ನುವಂತಹ ವ್ಯಕ್ತಿ ಕೆಲವು ಹೆಸರುಗಳನ್ನ ಬರೆದಿಟ್ಟು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದ. ಆ ಸಂಬಂಧ ಕನ್ನಡ ಭವನದಿಂದ ಅಂಬೇಡ್ಕರ್ ವೃತ್ತದವರೆಗೆ ಇದೀಗ ಪ್ರತಿಭಟನಾ ರ್ಯಾಲಿಯನ್ನ ಹಮ್ಮಿಕೊಳ್ಳಲಾಗಿದೆ. ಮೃತ ದಲಿತ ಯುವಕನ ಸಾವಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಒತ್ತಾಯವನ್ನ ಕೂಡ ಮಾಡ್ತಾ ಇದ್ದಾರೆ. ಕೆ ಸುಧಾಕರ್ ಅವರ ಹೆಸರು ಕೂಡ ಅಲ್ಲಿ ಮೆನ್ಷನ್ ಆಗಿತ್ತು. ಹಾಗಾಗಿ ಅವರ ವಿರುದ್ಧ ಕೂಡ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಪ್ರತಿಭಟನಾಕಾರರು ಡಾಕ್ಟರ್ ಕೆ ಸುಧಾಕರ್ ಅವರ ವಿರುದ್ಧವೂ ಕೂಡ ಪ್ರತಿಭಟಿಸ್ತಾ ಇದ್ದಾರೆ. ಬಾಬು ಸಾವಿಗೆ ಮಂಜುನಾಥ್ ಮತ್ತು ನಾಗೇಶ್ವರ ಜೊತೆಯಲ್ಲಿ ಕೆ ಸುಧಾಕರ್ ಅವರು ಕೂಡ ಕಾರಣ. ಹಾಗಾಗಿ ಅವರನ್ನು ಕೂಡ ಬಂಧಿಸಬೇಕು. ಯಾರ್ಯಾರು ಕಾರಣರಾಗಿದ್ದಾರೋ ಆ ಮೂವರನ್ನು ಕೂಡ ಬಂಧಿಸಬೇಕು ಅಂತ ಹೇಳಿ ಪ್ರತಿಭಟನಾಕಾರರು ಬೃಹತ್ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಓಕೆ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಇದೀಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹೇಳಿ ಶ್ರೀನಿವಾಸ್, ಇವತ್ತೇನು ಬಾಬು ಅನ್ನುವಂತಹ ವ್ಯಕ್ತಿ ಮೃತಪಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗ್ತಾ ಇದೆ. ಇದರ ಕುರಿತಂತೆ ಹೇಳೋದಾದ್ರೆ ಖಂಡಿತವಾಗಿಯೂ ಏನು ಮೊನ್ನೆ ಅಂತ ಒಂದು ಡಿಸಿ ಕಚೇರಿ ಡ್ರೈವರು ನೆನೆಗೆ ಬಿದ್ದು ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತೇನು ದಲಿತ ಸಮುದಾಯಗಳು ಇವತ್ತು ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತದ್ದು. ಒಂದು ಬಾಬು ಅನ್ನೋರು ದಲಿತ ಸಮುದಾಯದ ಹುಡುಗ ಆಗಿದ್ದು ಅವರಿಗೆ ಒಂದು ಸಂಸದ ಸುಧಾಕರ್ ಮತ್ತೆ ನಾಗೇಶ್ ಮತ್ತೆ ಮಂಜುನಾಥ್ ಸೇರಿದಂತೆ ಅವರಿಗೆ ಸರ್ಕಾರಿ ಕೆಲಸ ಕೊಡಿಸುವುದಾಗಿ ನಂಬಿಸಿ 40 ಲಕ್ಷಕ್ಕೆ ಡಿಮ್ಯಾಂಡ್ ಇಟ್ಟಿದ್ದಾರೆ. ಆದ್ರ ಅರ್ಥ 25 ಲಕ್ಷ ಕಟ್ಟಿ ತದನಂತರ ಅವರಿಗೆ ಕೆಲಸನೇ ಇಲ್ಲ ಮತ್ತೆ ದುಡ್ಡು ಇಲ್ಲ ಅನ್ನೋ ಲೆಕ್ಕದಲ್ಲಿ ಒಂದು ಲೆಕ್ಕ ವಿಚಾರವಾಗಿ ಮತ್ತೆ ಸಾಲ ಮಾಡಿದವರ ಸಾಲದ ಒಂದು ನಿಯಮಿತಗಳಿಗಾಗಿ ಅವನು ಬಾಬು ಅನ್ನೋ ಹುಡುಗ ನಿನಗೆ ಶರಣಾಗಿರ್ತಾನೆ. ಆ ಒಂದು ಹಿನ್ನೆಲೆಯಲ್ಲಿ ಇದಕ್ಕೆ ಕಾರಣವಾದ ಒಂದು ಕೂಡಲೇ ಬಂಧಿಸಬೇಕಂತೇಳಿ ದಲಿತ ಸಮುದಾಯಗಳು ಬಿಬಿ ರಸ್ತೆಯಲ್ಲಿ ಕನ್ನಡ ಭವನದಿಂದ ಹಿಡಿದು ಶಿಡ್ಲಘಟ್ಟ ಸರ್ಕಲ್ ಅವರಿಗೆ ಒಂದು ಪಾದಯಾತ್ರೆ ಮಾಡುವ ಮುಖಾಂತರ ಒಂದು ಪ್ರತಿಭಟನೆ ಹಮ್ಮಿಕೊಡ್ತಾರೆ. ಆದ್ರೆ ಪ್ರಮುಖವಾಗಿ ಇಲ್ಲಿ ಸುಧಾಕರ್ ಮತ್ತೆ ಇವರು ಯಾರು ಈ ಬಾಬುಗೆ ಶರಣ ಅಂತ ಯಾರು ಆರೋಪಿಗಳಿದ್ರೆ ಅವ್ರ ಪರ ಕಟ್ಟುನಿಟ್ಟಿನ ಕ್ರಮ ತಗೋಬೇಕು, ಅವರನ್ನು ಕೂಡಲೇ ಬಂಧಿಸಬೇಕು ಎಂಬುವಂತ ನಿಟ್ಟಿನಲ್ಲಿ ಇವತ್ತು ಪ್ರೊಟೆಸ್ಟ್ ಮಾಡ್ತಾರೆ. ಅದರಲ್ಲಿ ಪ್ರಮುಖವಾಗಿ ಎಲ್ಲಾ ದಲಿತ ಬಾಬು ಎಂಬ ಹುಡುಗ ದಲಿತ ಸಮುದಾಯದ ಹುಡುಗನಾಗಿದ್ದು ಆ ಹುಡುಗನಿಗೆ ಖಂಡಿತವಾಗಿ ಒಂದು ನ್ಯಾಯ ಕೊಡಿಸ್ಕೋಬೇಕಂತೇಳಿ ಇವತ್ತು ಎಲ್ಲಾ ದಲಿತ ಸಮುದಾಯಗಳು ಸಹ ಒಗ್ಗೂಡಿ ಅವರಿಗೆ ಪ್ರೊಟೆಸ್ಟ್ ಮಾಡುವಂತದ್ದು ಆಗಿದೆ. ಆದ್ರೆ ನಿನ್ನೆ ಸಹ ಇವತ್ತು ಸುಧಾಕರ್ ಅವರು ಸಹ ಯಾವ್ದೊಂದು ಬಾಬು ಮನೆಗೆ ಒಂದು ಸಾತ್ವನ ಹೇಳಕ್ಕೆ ಬಂದಿಲ್ಲ ಅಂತ ಹೇಳಿ ಇಲ್ಲಿ ಒಂದೊಂದು ದಲಿತ ಸಮುದಾಯಗಳ ಒಂದು ಕೂಗು ಆಕ್ರೋಶಕ್ಕೆ ಕಾರಣವಾಗಿರುವಂತದ್ದು. ಆದ್ರೆ ಸುಧಾಕರ್ನ ಕೂಡಲೇ ಬಂಧಿಸಬೇಕು, ಇಲ್ಲವಾದ್ರೆ ಇನ್ನು ಉಗ್ರ ಹೋರಾಟ ನಡೆಸುವುದಾಗಿ ದಲಿತ ಸಮುದಾಯಗಳು ಖಡಕ್ ಸೂಚನೆಯನ್ನು ಕೊಟ್ಟಿರುವಂತದ್ದು ವಿದ್ಯಾ. ಶ್ರೀನಿವಾಸ್, ಏನಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡ್ರೈವರ್ ಬಾಬು ಜಿಲ್ಲಾಡಳಿತ ಕಚೇರಿಯಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ರಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ಕೂಡ ದಾಖಲಾಗಿದೆ ಅಲ್ವಾ? ಖಂಡಿತವಾಗಿಯೂ ಬಾಬು ನೆನ್ನೆ ಶರಣಾದ ಮತ್ತೆ ನೆಸ್ತೆಯಲ್ಲಿ ಇವರು ಸುಧಾಕರ್ ಮೇಲೆ ಮತ್ತೆ ನಾಗೇಶ್ ಮತ್ತೆ ಮಂಜುನಾಥ್ ಮೇಲೆ FIR ದಾಖಲಾಗಿತ್ತು. ಆ ದಾಖಲಾದ ವಿಚಾರಣೆಯಲ್ಲಿ ಇವರು ಆರೋಪಿಗಳೇನಿದ್ದಾರೆ ಸುಧಾಕರ್ ಮತ್ತೆ ಇವ್ರು ಯಾರು ಸಹ ಯಾವುದೇ ತರ ಇವರು ಪೊಲೀಸರು ಬಂಧನೆ ಮಾಡಿಲ್ಲ. ಆ ಒಂದು ವಿಚಾರವಾಗಿ ಇವರಿಗೆ ಮೃತ ಬಾಬು ಕುಟುಂಬಕ್ಕೆ ಬಹಳಷ್ಟು ಒಂದ್ ಸ್ವಲ್ಪ ಸಹಾಯ ಮಾಡಬೇಕು, ಇಲ್ಲ ಇವ್ರ ಮೇಲೆ ಅವರಿಗೆ ಒಂದು ಸುಂದರವಾದ ಒಂದು ಕುಟುಂಬ ಇದೆ, ಆ ಕುಟುಂಬದ ಒಂದು ಆಶ್ರಯ ನಂತರ ಇಲ್ಲಿವರೆಗೂ ಸಹ ಯಾರೋ ಒಂದು ಶಾಸಕರಾಗ್ಬೋದು ಮತ್ತೆ ಅವ್ರ ಕಡೆಯವರಾಗ್ಬೋದು ಯಾರಿಗೂ ಸಾತ್ವನ ಹೇಳಕ್ ಬಂದಿಲ್ಲ. ಹಾಗಾಗಿ ಒಂದು ದಲಿತ ಮುಖಂಡರಿಗೆ ನ್ಯಾಯ ಕೊಡಬೇಕು ಅಂತೇಳಿ ಸುಧಾಕರ್ ಮೇಲೆ ಮತ್ತೆ ಇವ್ರ ಮೇಲೆ ಬಹಳಷ್ಟು ಒಂದು ಆಕ್ರೋಶವನ್ನು ವ್ಯಕ್ತ ಮಾಡಿ ಇವತ್ತು ಪ್ರತಿಭಟನೆ ಮುಂದಾಗಿರುವಂತದ್ದು. ಅಲ್ಲೇ ಪ್ರಮುಖವಾಗಿ ಏನಂದ್ರೆ ಇಲ್ಲಿ ಅವರಿಗೆ ಅವರ ಕುಟುಂಬಕ್ಕೆ ಯಾವುದೇ ತರ ಒಂದು ಯಾವುದೇ ತರ ಒಂದು ಶಾಸಕರ ಒಂದು ಅಂದ್ರೆ 2021ರಲ್ಲಿ ಒಂದು ಕಾಂಟ್ಯಾಕ್ಟ್ ಆಗಿ ಇವರು ಸಚಿವರಾಗುವಂತ ಸಂದರ್ಭದಲ್ಲಿ
ನಾನು ಕೆಲಸ ಕೊಡುವುದಾಗಿ ನಂಬಿಸಿ ಅವ್ರಿಗೆ ಏನ್ ನಾಗೇಶನವರು ಅವರ ಕಡೆಯಿಂದ 40 ಬೇಡಿಕೆ ಇಡ್ತಾರೆ. ಆದ್ರೆ ಇದರ ಒಂದು ವಿಚಾರವಾಗಿ ಏನು ಸಂಸದ ಸುಧಾಕರ್ಗೆ ಏನು ಹೋಗಿದೆಯೋ ಇಲ್ವೋ, ಮತ್ತೆ ಇವ್ರು ನಾಗೇಶನ್ ಅವರೇ ಈ ದುಡ್ಡು ಏನಾದ್ರು ತಿಂದಿದ್ದಾರೋ ಅನ್ನೋದು ಕೆಲವೊಂದು ಆರೋಪಗಳಿಗೆ ವ್ಯಕ್ತವಾಗಿರುವಂತದ್ದು. ಆದ್ರೆ ಪ್ರಮುಖವಾಗಿ ಏನಂತ ಹೇಳೋದಾದ್ರೆ ಏನು ಬಾಬು ಮೃತ ಕುಟುಂಬಕ್ಕೆ ಒಂದಷ್ಟು ಸಾಂತ್ವನ ಹೇಳಿ ಇವರ ಆರೋಪಿಗಳನ್ನು ಕೂಡಲೇ ಬಂಧಿಸಲೇಬೇಕು ಅಂತೇಳಿ ದಲಿತ ಸಮುದಾಯದವರು ಕೊಟ್ಟಿರುವಂತದ್ದು ವಿದ್ಯಾ. ಶ್ರೀನಿವಾಸನ್, ಈ ಪ್ರಕರಣದಲ್ಲಿ ನಾಗೇಶ್ ಮತ್ತು ಮಂಜುನಾಥ್ ಅನ್ನೋರು ಅವನಿಂದ ಹಣವನ್ನ ತಗೊಂಡಿದ್ರು, ಉದ್ಯೋಗವನ್ನ ಕೊಡಿಸೋದಾಗಿ ಸುಧಾಕರ್ ಅವರಿಗೆ ಹೇಳಿ ಉದ್ಯೋಗವನ್ನ ಕೊಡಿಸ್ತೀವಿ ಅಂತ ಹೇಳಿ ಈ ಇಬ್ಬರು ವ್ಯಕ್ತಿಗಳು ಹಣವನ್ನ ತೆಗೆದುಕೊಂಡಿದ್ರು ಅಂತ ಹೇಳಿ. ಆದರೆ ಪ್ರಕರಣ ದಾಖಲಿಸುವ ಸಂದರ್ಭದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರನ್ನ ಆರೋಪಿ ನಂಬರ್ 1 ಆಗಿ A1 ಆಗಿ ಅವರನ್ನ ದಾಖಲು ಮಾಡಿಕೊಂಡಿದ್ರು. ಜೊತೆಯಲ್ಲಿ ಈ ಪ್ರಕರಣವನ್ನ ತನಿಖೆ ಮಾಡುತ್ತೆ, ವಿಚಾರಣೆ ನಡೆಸ್ತಾರೆ, ಪೊಲೀಸರ ಮೇಲೆ ಕಾನೂನಿನ ಮೇಲೆ ಭರವಸೆ ಇಲ್ವಾ? ಯಾಕಾಗಿ ಏಕಾಏಕಿಯಾಗಿ ಹೀಗೆ ಬೀದಿಗೆ ಇಳಿದು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ? ಸರ್ಕಾರದ ಮೇಲೆ, ತನಿಖೆಯ ಮೇಲೆ ಯಾವ್ದ್ರ ಮೇಲೂ ನಂಬಿಕೆ ಉಳ್ಕೊಂಡಿಲ್ವಾ ಜನರಿಗೆ? ಏನ್ ಕತೆ ಅಂತ ಹೇಳಿ. ಖಂಡಿತವಾಗಿ ಏನು ಇವರು 2021ರಲ್ಲಿ ಸುಧಾಕರ್ ಅವರು ಸಚಿವರಾದಂತ ಒಂದು ಸಂದರ್ಭದಲ್ಲಿ ಏನೊಂದು ನಾಗೇಶನ್ ಮತ್ತೆ ಮಂಜುನಾಥನವರು ಏನು ಜಿಲ್ಲಾ ಪಂಚಾಯತಿಯಲ್ಲಿ ಮುಖ್ಯ ಲೆಕ್ಕಾಧಿಕಾರಿಯಾಗಿ ಕೆಲಸ ಮಾಡ್ತಿರ್ತಾರ. ಆ ಒಂದು ಸಂದರ್ಭದಲ್ಲಿ ಬಾಬು ಆಗಿ ಸತತವಾಗಿ 8 ವರ್ಷಗಳ ಕಾಲ ಚಾಲಕನಾಗಿ ಕೆಲಸ ಮಾಡ್ತಿರ್ತಾರ. ಆ ಒಂದು ಸಂದರ್ಭದಲ್ಲಿ ನಾಗೇಶನ್ ಅವರು ಇವರಿಗೆ ಒಂದು ಪರಿಚಯ ನಂತರ ಈಗ ನಾನು ಸುಧಾಕರ್ ಅವರಿಗೆ ಹೇಳಿ ಒಂದು ನಿಮ್ಗೆ ಸರ್ಕಾರಿ ಕೆಲಸ ಕೊಡಿಸುವುದಾಗಿ ನಂಬಿಸಿ ಅವರಿಗೆ 40 ಲಕ್ಷ ಡಿಮ್ಯಾಂಡ್ ಮಾಡ್ತಾರೆ. ಆ ಒಂದು 40 ಲಕ್ಷ ಡಿಮ್ಯಾಂಡ್ ಮಾಡಿದ ತದನಂತರ ಒಂದು 20 ಲಕ್ಷ 10 ಟೋಟಲ್ 25 ಲಕ್ಷಕ್ಕೆ ಏನು ನಾಗೇಶನ್ ಅವ್ರಿಗೆ ಕೊಟ್ಟಿದ್ದೀನಿ ಅಂತೇಳಿ ಏನೋ ಬಾಬು ಬರ್ಕೊಂಡಿರೋ ಡೆತ್ ನೋಟ್ ಅಲ್ಲಿ ಸಾಬೀತಾಗಿದೆ. ಆದ್ರೆ ಪ್ರಮುಖವಾಗಿ ಇಲ್ಲಿ ಏನು ಇವ್ರು ನಾಗೇಶನ್ ಅವರು ಅವನ ಹತ್ರ ದುಡ್ಡು ತಗೊಂಡೇನೋ ತಿಂದಿದ್ರ, ಮತ್ತೆ ಇವರು ಮಂಜುನಾಥನ ಇಬ್ಬರಿಗೆ ಇದೆಯಾ ಇಲ್ಲ ಸಚಿವರಿಗೆ ಏನಾದ್ರು ಹೋಗಿದೆ ಎಂಬುದು ಇನ್ನು ಬಹಳಷ್ಟು ಪೊಲೀಸರು ತನಿಖೆಯಲ್ಲಿ ನಡೆಯಬೇಕಾಗಿದೆ. ಆದ್ರೆ ಪ್ರಮುಖವಾಗಿ ನಾವು ಇಲ್ಲಿ ಪೊಲೀಸರು ಏನು ಬಾಬು ನೆನೆಗೆ ಆದ ಒಂದು ತದನಂತರನೇ ಸುಧಾಕರ್ A1 ಆರೋಪಿಯಾಗಿ ಮತ್ತೆ ನಾಗೇಶ್ ಮತ್ತು ಮಂಜುನಾಥ್ ಅವರಿಗೆ ಒಂದು FIR ಕೂಡ ದಾಖಲು ಮಾಡ್ತಾರೆ. ಆ ಒಂದು ವಿಚಾರವಾಗಿ ಪೊಲೀಸರು ಇನ್ನು ಅರೆಸ್ಟ್ ಮಾಡಿಲ್ಲ. ಯಾಕೆ ಇವರು ದಲಿತ ಹುಡುಗನ ಅಂದ್ರೆ ಇವ್ರಿಗೆ ಏನು ಅಷ್ಟೊಂದು ಇದಾಗಿದೆ ಅಂತ ಹೇಳಿ ಇವರು ಪೊಲೀಸರು ಯಾವುದೇ ಒಂದು ಕ್ರಮ ಕೈಗೆತ್ತಿಕೊಳ್ಳುತ್ತಿಲ್ಲ. ಹಾಗಾಗಿ ಪೊಲೀಸರು ಸಹ ಆದಷ್ಟು ಕೂಡಲೇ ಓಕೆ ಗಾಟ್ ದಿ ಪಾಯಿಂಟ್. ಓಕೆ